ಹಾಯ್ ಗಾಯ್ಸ್, ನಾನು ನಿಮ್ಮ ವಿಶಾಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್, ಸ್ಟೇಯಿಂಗ್ ಸೇಫ್ ಆ್ಯಂಡ್ ಸ್ಟ್ರಾಂಗ್. ಸೊ ಇವತ್ತು ಹಾಗೆ ಒಂದು ಫನ್ ಬ್ಲಾಗ್ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವತ್ತು ಅಮ್ಮ ಕೂಡ ಇದ್ದರು. ಇವತ್ತು ಅವ್ರಿಗೇನು ವರ್ಕ್ ಇರಲಿಲ್ಲ. ಅದೇನು ಮಾಡ್ತಾಯಿದ್ದಾರೆ ಅಮ್ಮ ಏನು ಒಳಗೆ ಏನು ಕುಕ್ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಅವ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ. ಚೆನ್ನಾಗಿರುತ್ತೆ ಒಂಥರ ಹಾಗೆ ಸುಮ್ಮನೆ ಲೈಕ್ ಬ್ಲಾಗ್ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಏನು ಮಾಡ್ತೀರಿ ಒಳಗೆ ಅಂತ ಅಂದ್ಬಿಟ್ಟು. ಹೋಗಿ ಹಂಗಾರೆ ಅವ್ರೇನು ಮಾಡೋಣ ಅಂತ ಅವ್ರ ಜೊತೆ ನಾವು ಹೋಗ್ಬಿಟ್ಟು ಜಸ್ಟ್ ಮಾತಾಡೋಣ, ಆಮೇಲೆ ಮಾತಾಡ್ಸೋಣ. ಬನ್ನಿ ಗಾಯ್ಸ್, ಹಂಗಾರೆ ಹೋಗೋಣ. ಇದು ನಮ್ಮ ಮನೆ. ಸೊ ಜಸ್ಟ್ ವರಂಡಾ ಜಸ್ಟ್ ಬರುತ್ತೆ ಕಾರಿಡಾರ್ದು. ಇಲ್ಲೆಲ್ಲ ಇವರು ಜಸ್ಟ್ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದಾರೆ. ಎಷ್ಟೊಂದು ಇಲ್ಲಿ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ ಕೂಡ ಇದೆ. ಹೈಬಿಸ್ಕಸ್ದು ಎಷ್ಟೊಂದು ಲೈಕ್ ಮನ್ಸಾಗಿತ್ತು, ಅದು ಇವಾಗ ಜಸ್ಟ್ ಬಡ್ಡಿ ಇವಾಗ ಎದೊಳ್ತಾ ಇದೆ ಮೊಗ್ಗಿಂದು. ಸ್ವಲ್ಪ ಖುಷಿ ಆಗುತ್ತೆ ಎಷ್ಟೊಂದು ದಿನ ಆದಮೇಲೆ ಬಂದಿದೆಯಲ್ಲ ಅಂತ. ಇವಾಗ ಹೋಗೋಣ ಸೊ ಮನೆಗೆ. ಇದು ಜಸ್ಟ್ ಹಾಲಾದಮೇಲೆ ಇವಾಗ ಅಲ್ಲಿ ಅಮ್ಮ ಇದ್ದಾರೆ. ಜಸ್ಟ್ ಮಾತಾಡೋಣ, ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಹಾಯ್ ಅಮ್ಮ. ಹಾಯ್ ವಿಶಾಲ್. ಇವತ್ತೇನು ಮಾಡ್ತಾ ಇದ್ದೀರಾ ಹಂಗಂದ್ರೆ? ಇವತ್ತು ಚೋಲೆ ಮಾಡ್ತಾ ಇದ್ದೀನಿ. ವಾ ಸೂಪರ್. ಹಂಗಂದ್ರೆ ಸೊ ಇವತ್ತು ಒಂದು ಲೀವ್ ಇತ್ತಲ್ಲ, ಹಾಗಾಗಿ ನಾನು ಚೋಲೆ ಮಾಡ್ತಾ ಇದ್ದಾರಂತೆ ಇವತ್ತು. ಸೊ ಅವ್ರಿಗೆ ಇವತ್ತೇನು ವರ್ಕ್ ಇರಲಿಲ್ಲ, ಆಗಲೇ ಕೊರಿಯಂಡರ್ ಆಗ್ತಾ ಇದ್ದಾರೆ. ಅಮ್ಮ, ನನ್ನ ಯೂಟ್ಯೂಬ್ ಬಗ್ಗೆ ನೀವು ಹೇಳ್ಬೇಕಂದ್ರೆ ನೀವೇನು ಹೇಳ್ತೀರಾ? ಸೊ ಹೆಂಗೆ ನಡೀತಾ ಇದೆ? ಸೊ ನಿಮ್ಮ ಅನಿಸಿಕೆ. ಯೂಟ್ಯೂಬ್ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನನ್ನ ಮಗ ಒಳ್ಳೆ ಕಂಟೆಂಟ್ಗಳನ್ನು ಹಾಕ್ತಾ ಇದ್ದಾನೆ. ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ನಂಬಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರನೇ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡ್ತೀರಾ ಅಂತಲೂ ನಂಬಿದ್ದೀನಿ. ಸೊ ಇದೇ ಥರನೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೂಪರ್. ಹಂಗಾರೆ ಸೊ ಈ ರೆಸಿಪಿಗೆ ನೀವೇನೇನು ಆ್ಯಡ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಹಂಗೆ ಒಂದು ಕ್ವಿಕ್ ರೆಸಿಪಿ ಹಂಗೆ ರೀಕ್ಯಾಪ್ ಕೊಟ್ಬಿಡಿ. ಹಂಗೆ ನೋಡ್ತಾರೆ ಅವರು. ಸೊ ಮಾಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಏನಿಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮಸಾಲೆ ಸಾಮಾನು ಹಾಕಿದ್ದೀನಿ. ಅದಾದಮೇಲೆ ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಆದಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನು ಪ್ಯೂರಿ ಮಾಡಿ ಹಾಕಿದ್ರಿ ಅಲ್ವಾ? ಟೊಮೆಟೊ ಪ್ಯೂರಿ ಮಾಡಿ ಹಾಕಿದ್ದೀನಿ. ಇದು ನನ್ನ ಮಗನಿಗೆ ಹಿಂಗೆ ಮಾಡಿದ್ರೆ ತುಂಬ ಇಷ್ಟ ಅವನಿಗೆ. ಸೊ ಅದಕ್ಕೆ ಅದೇ ಥರನೇ ಮಾಡಿದ್ದೀನಿ. ಅದು ಸ್ವಲ್ಪ ನಾರ್ತ್ ಇಂಡಿಯನ್ ಜಸ್ಟ್ ಬರಲಿ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಆ್ಯಡ್ ಮಾಡಿದ್ರು. ಆಮೇಲೆ ರೆಸಿಪಿ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ. ರೈಸ್, ಸಾಂಬಾರ್, ಅದು ಒಂದು ಪಲ್ಯ. ಸೌತ್ ಇಂಡಿಯನ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಅವರು ವರ್ಕಲ್ಲಿ ಇದ್ದಾಗ ಜಾಸ್ತಿ ಅನ್ನ ಮತ್ತೆ ಸಾಂಬಾರು ಆಮೇಲೆ ಪಲ್ಯಗಳು ಜಸ್ಟ್ ಮಾಡ್ತಾ ಇರ್ತಾರೆ. ಇವತ್ತು ಅವರು ಸೊ ವರ್ಕಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಶೀಸ್ ಕುಕಿಂಗ್ ಚೋಲೆ. ಆಮೇಲೆ ನೆಕ್ಸ್ಟ್ ಪೌಡರ್ಸ್ ಏನೇನು ಹಾಕಿದ್ರಿ? ಖಾರದ ಪುಡಿ ಏನಾರು? ಅದಾದ್ಮೇಲೆ ಧನಿಯಾ ಪೌಡರ್ 1 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನ್ ಧನಿಯಾ ಹಾಕಿ, ಖಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಚೋಲೆ ಮಸಾಲೆ 1 ಸ್ಪೂನ್ ಹಾಕಿದ್ದೀನಿ. ಸೊ ಅದಾದ್ಮೇಲೆ ಎಲ್ಲ ಕೊತ್ತಂಬರಿ ಸೊಪ್ಪು, ಇದಿಷ್ಟೇ ನಾನು ಹಾಕಿರೋದು. ಸೊ ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡ್ಬೋದಾ? ನೋಡು, ಖಂಡಿತ ನೋಡು. ಚೆನ್ನಾಗಾಗಿದೆ. ಹಂಗಾರೆ ಹಂಗೆ ನೀರು ಬರ್ತಾ ಇದೆ ನನ್ಗಂತೂ. ಸೊ ನೋಡ್ಬೋದು. ಇವಾಗ ಅದಾದ್ಮೇಲೆ ಅವರು ಪೂರಿನ ಕುಕ್ ಮಾಡ್ತಾರೆ. ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಸರಿ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಸ್ವಲ್ಪ ಸ್ಮಾಲ್ ಆ್ಯಂಡ್ ಸಿಂಪಲ್ ಆಗಿತ್ತು. ಇಟ್ಸ್ ಫನ್ ಬ್ಲಾಗ್ ಅಂತ. ಜೊತೆ ಕುಕ್ಕಿಂಗ್ ಕೂಡ ಆಯಿತು. ಎಷ್ಟೊಂದು ಇವರು ಕುಕ್ ಮಾಡಿದ್ದಾರೆ. ಇಟ್ಸ್ ಲೈಕ್ ನ್ಯೂ ರೆಸಿಪಿ ಥರ. ಸೊ ನಿಮ್ಗೆಲ್ರಿಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಮತ್ತು ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿತ್ತು ಅಂತಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಷ್ಟೇ ಅಲ್ವಾ? ಸೊ ಲೆಟ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಿಮ್ಮ ವಿಶಾಲ್. ಬಾಯ್ ಆ್ಯಂಡ್ ಸೈನಿಂಗ್ ಆಫ್ ಗೈಸ್.